ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ನಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ನಿರಂತರವಾಗಿ ಹೋರಾಟ ನಡೆಸುತ್ತಿರುವ ಅನ್ನದಾತರು ಇದೀಗ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ತಮ್ಮ ಹೋರಾಟದ ವೇದಿಕೆಯಲ್ಲಿ ಆಚರಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕೆಐಎಡಿಬಿ ಪರ ರೈತ ಹೋರಾಟ ಸಮಿತಿ ವತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬದುಕಿನ ಹಕ್ಕಿಗಾಗಿ ಹೋರಾಡುತ್ತಿರುವ ರೈತರು ಬಾಬಾ ಸಾಹೇಬ್ರನ್ನು ಸ್ಮರಿಸಿದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೆಐಎಡಿಬಿಯ ಭೂ ಸ್ವಾಧೀನ ಪ್ರಕ್ರಿಯೆ ಕುರಿತಂತೆ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ಕೆಐಎಡಿಬಿ ಪರ ರೈತ ಹೋರಾಟ ಸಮಿತಿಯ ಸದಸ್ಯರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ರೈತ ಮುಖಂಡರು ಹಾಗೂ ಸಮಿತಿಯ ಸದಸ್ಯರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗದೆ ದೀನ ದಲಿತರು, ಶೋಷಿತರು ಹಾಗೂ ರೈತರ ಹಕ್ಕುಗಳಿಗಾಗಿ ಅಂಬೇಡ್ಕರ್ ಅವರು ನೀಡಿದ ಕೊಡುಗೆಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಲಾಯಿತು. ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ ನಮ್ಮ ಕೆಐಡಿಬಿ ರೈತಪರ ಹೋರಾಟ ಸಮಿತಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಎಲ್ಲ ಅಂಗ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಸೇರಿ ಈ ದಿನ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಈ ಒಂದು ಜಿಲ್ಲಾಡಳಿತ ಭವನದ ಮುಂದೆ ಆ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಆ ಪ್ರತಿಭಟನೆಯ ಒಂದು ಪ್ರದೇಶದಲ್ಲಿ ಮಾಡಲಿಕ್ಕೆ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಭೀಮಾ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಏನು ಈ ಕೆಐಡಿಬಿ ರೈತಪರ ಹೋರಾಟ ಸಮಿತಿ ಮಾಡಿಕೊಂಡು ಕೆಐಡಿಬಿ ಆಗಲೇಬೇಕು ಜಮ್ಮಕೋಟೆ ಹೋಬಳಿಯಲ್ಲಿ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಅಂತಕ್ಕಂಥ ಒಂದು ಹೋರಾಟವನ್ನು ನಾವು ಅಹೋರಾತ್ರಿ ಧರಣಿಯನ್ನು ಸುಮಾರು 23 ದಿನಗಳಿಂದ ಮಾಡ್ತಾಯಿದ್ವಿ. ಮಾಡ್ತಿರ್ಬೇಕಾದ್ರೆ ಭಾಳಷ್ಟು ಬೇಡಿಕೆಗಳನ್ನು ಇಟ್ಟಿದ್ವಿ. ಏನು ಅಂತಿಮ ಅಧಿಸೂಚನೆ ಆಗಿದೆ, ಸರ್ಕಾರ ಕೂಡಲೇ ದರ ನಿಗದಿ ಮಾಡಬೇಕು, ರೈತರನ್ನು ಸಭೆ ಕರೆದು ದರ ನಿಗದಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಮುಖವಾದ ಬೇಡಿಕೆ. ಆನಂತರ ನಿಗದಿ ಮಾಡಿದಾದ್ಮೇಲೆ ಕೈಗಾರಿಕೆಗಳನ್ನು ತ್ವರಿತಗತಿಯಲ್ಲಿ ಅಭಿವೃದ್ಧಿಪಡಿಸಬೇಕು, ನಿರುದ್ಯೋಗಿ ಸಮಸ್ಯೆ ನಿವಾರಣೆ ಆಗಬೇಕು ಅಂತಕ್ಕಂಥ ಒಂದು ಬೇಡಿಕೆ. ಇನ್ನು 3ನೇ ಹಂತದ ಶುದ್ಧೀಕರಣ ಅಥವಾ ಬೇರೆ ತಾಲೂಕಿನ ವಿವಿಧ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಈ ಒಂದು ಪ್ರತಿಭಟನೆಯನ್ನು ಸುಮಾರು 23 ದಿನದಿಂದ ಮಾಡ್ತಾ ಇದ್ದೀವಿ. ಈ ದಿನ 23ನೇ ದಿನ ಅಂಬೇಡ್ಕರ್ ಜಯಂತಿ ಮಾಡೋದ್ರ ಮೂಲಕ ಚಾಲನೆಯನ್ನು ನೀಡಲಾಗಿದೆ. ಆ ಒಂದು ಇವರಲ್ಲಿ ನಮ್ಮ ಸರ್ಕಾರ ಏನು ಮಾಡಿದೆ, ನಾವು ಪ್ರತಿಭಟನೆ ಮಾಡ್ತಿದ್ದಂತೆಯೇ ನಮ್ಮ ಬೇಡಿಕೆಗೆ ಸ್ಪಂದಿಸಿ ಇದೇ ತಿಂಗಳು 6ನೇ ತಾರೀಕು, 8, 9 ಮತ್ತು 10 4 ದಿನಗಳ ಕಾಲ 13 ಹಳ್ಳಿ ರೈತರ ಒಂದು ದರ ನಿಗದಿ ಮಾಡಲಿಕ್ಕೆ ದಿನಾಂಕಗಳನ್ನು ನಿಗದಿಪಡಿಸಿತು. ಅದೇ ರೀತಿ 6ನೇ ತಾರೀಕು ಕಲಿಮೆ ಹೊಸೂರು, ಸಂಜೀವ ಮತ್ತು ಅರಿಕೆರೆ ಈ ಗ್ರಾಮಗಳ ಒಂದು ಸಭೆಯನ್ನು ಕರೆದಿತ್ತು. ಈ ಒಂದು ಇದರಲ್ಲಿ ಏನು SR ವ್ಯಾಲ್ಯೂ ಇದೆ ಅದ್ರ ಪ್ರಕಾರ ಅವ್ರು ಏನೇನು ಕೇಳಿದ್ರು, ಆದರೂ ನಮ್ಮ ರೈತರು ಒಪ್ಪಲಿಲ್ಲ. ಏನು ಕೇಳಿದ್ರು, ಸರ್ ಜಾಸ್ತಿ ಬೇಕು ಬೆಲೆ ಅಂತ ಕೇಳಿದ್ರು. ಆದರೂ ಸಹಿತ 1,20,00,000 ನಿಗದಿಪಡಿಸಿದ್ರು. ಆಗ ನಮ್ಮ ರೈತರು 1,20,00,000 ಸಾಲದು, ಇನ್ನೂ ಹೆಚ್ಚಿನ ಹಣ ಬೇಡಿಕೆಯನ್ನಿಟ್ಟರು. ಅದನ್ನು ಬೋರ್ಡಲ್ಲಿ ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಬಂದ್ವಿ. ನೀವೆಷ್ಟು ಬೇಡಿಕೆ ಇಟ್ಟಿದ್ರಿ ಸರ್? ನಾವು 3 ಕೋಟಿ ಬೇಡಿಕೆ ಇಟ್ಟಿದ್ವಿ. 3 ರಿಂದ 4 ಕೋಟಿ ಕೊಡಿ ಅಂತ ಕೇಳಿದ್ವಿ. ಅವರು ಅಲ್ಲಿನ ಸಾಧಕ ಬಾಧಕಗಳನ್ನೆಲ್ಲ ನೋಡಿದ್ರು, SR ವ್ಯಾಲ್ಯೂ ಏನಿದೆ, ರೈತರು ಎಷ್ಟೆಷ್ಟು ಮಾರಾಟ ಮಾಡಿದ್ದೀರಾ 3 ವರ್ಷದಿಂದ ಅಂತಕ್ಕಂಥದ್ದನ್ನೆಲ್ಲ ತಗೊಂಡು ನೋಡಿದ್ರು. ಎಷ್ಟು ದಿನ ಕಾಲಾವಕಾಶ ಕೊಟ್ಟಿದ್ದಾರೆ ಸರ್? ನಿಮ್ಮ ಬೋರ್ಡು 1 ತಿಂಗಳು ಒಳಗಡೆ ಬೋರ್ಡಲ್ಲಿ ಮೀಟಿಂಗಲ್ಲಿ ಇಡ್ತೀವಿ ಅಂತ ಹೇಳಿದ್ದಾರೆ.
ಸರಿ, ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತಾರೆ, ಇರಲಿ ಹೆಚ್ಚು ಮಾಡಲಿ ಅಂತ ಬೇಡಿಕೆಯನ್ನು ಇಡ್ತಿದ್ವಿ. ಆನಂತರ 8ನೇ ತಾರೀಕು ನಡಪನಾಯಕನಹಳ್ಳಿ ಇತ್ತು ಸರ್. ಅಲ್ಲಿ ಕೊಲ್ಮೆ ಹೊಸೂರು 15 ಲಕ್ಷ. 8ನೇ ತಾರೀಕು ಮತ್ತೆ ನಡಪನಾಯಕನಹಳ್ಳಿ ಇದು ದರ ನಿಗದಿ ಮಾಡಲಿಕ್ಕೆ ಕರೆದಿದ್ರು. ಕರೆದಾಗ ನಡಪನಾಯಕನಹಳ್ಳಿ SR ವ್ಯಾಲ್ಯೂ ಎಷ್ಟಿದೆ? 25 ಲಕ್ಷ ಇದೆ. ಸೊ ಆ ಪ್ರಕಾರ ನಾವು ಅಂದ್ಕೊಂಡಿದ್ವಿ ಅಟ್ಲೀಸ್ಟ್ ಒಂದು 82 ಕೋಟಿವರೆಗೂ ಅವ್ರು ನಿಗದಿ ಮಾಡ್ತಾರೆ ಅಂತಕ್ಕಂಥ ನಾವು ಹಂಗೆ ಅಂದ್ಕೊಂಡಿದ್ವಿ. ಅದು ಸಾಕಾಗಲ್ಲ, ಇನ್ನು ಹೆಚ್ಚಿನ ಬೇಡಿಕೆ ಇಡೋಣ ಅಂತ ಹೇಳ್ಬಿಟ್ಟು. ಆದರೆ ಆ ದಿನ ಪಾಪ ನಮ್ಮ ಏನಿವತ್ತು ರೈತ ಸಂಘ ಅಂತಿದ್ದಾರೆ ಆ ಪದಾಧಿಕಾರಿಗಳು ಚಿಕ್ಕಬಳ್ಳಾಪುರದಿಂದ, ಆ ಹಿತ್ತಳ್ಳಿಯಿಂದ, ಚಿಂತಾಮಣಿ ಅಮರಾವತಿಯಿಂದ ಮತ್ತು ಸುಂಡ್ರಳ್ಳಿ ಈ ಬೇರೆ ಬೇರೆ ಭಾಗದ ಮತ್ತು ಜನರು ಅನವಶ್ಯಕವಾಗಿ ನಮ್ಮ ಮಾಜಿ ಶಾಸಕರು ರಾಜಣ್ಣವರು ಸೇರಿಕೊಂಡು ಸಹಿತ ಎಲ್ಲ ಏನು ಮಾಡಿದ್ರು, ಅನವಶ್ಯಕವಾಗಿ ಆ ಸಭೆ ನಡೀತಿರ್ಬೇಕಾದ್ರೆ ಅತಿಕ್ರಮ ಪ್ರವೇಶ ಮಾಡಿದ್ರು. ಒಳಗಡೆ ಅತಿಕ್ರಮ ಪ್ರವೇಶ ಮಾಡಿ ಅಲ್ಲಿ ಅವ್ಯಾಚ ಶಬ್ದಗಳಿಂದ ಮಾತಾಡಿದ್ರು, ನಿಂದಿಸಿದ್ರು. ಈ ರೈತರು ಏನು ಕೊಡ್ಲಿಕ್ಕೆ ಹೋಗಿದ್ರು ಅವ್ರನ್ನ ಹೀನಾಮಾಯವಾಗಿ ಬೈದಿದ್ದಾರೆ. ಅವ್ರು ಯಾರು ಹೇಳಿದ್ರಂತೆ ಹೆಂಡ್ತಿನ ಮಾಡ್ದಂಗೆ ಏನು ಅಂತ ಹೇಳ್ಬಿಟ್ಟು. ಅಂದರೆ ಈಗ ಯಾರನ್ನು ಜಮೀನು ಮಾರಿದ್ರೆ ಅವ್ರ ಹೆಂಡ್ತಿನ ಅವ್ನು ಮಾರಿರ್ಬೋದು, ಮೋಸ್ಟ್ಲಿ ಹೆಂಡ್ತಿನ ತಾಯಿನ ಇರ್ಬೋದು. ಅವ್ನ ಉತ್ತರ ಆನಂತರ ಕೊಡ್ತೀವಿ, ಇರಲಿ. ಆ ರೀತಿ ಹೀನಾಮಾಯವಾಗಿ ಬೈದಾಗ ಗಲಭೆ ಆದಾಗ ಏನಾಯಿತು, ಅಧಿಕಾರಿಗಳು ನೋಡ್ರಿ ಕೊಲ್ಮೆ ಹೊಸೂರು 120 ಮಾಡಿದ್ದೀವಿ, ಇನ್ನು 5 ಲಕ್ಷ ಜಾಸ್ತಿ ಮಾಡ್ತೀವಿ. ನಾವು ರೈತರ ಹತ್ರ ಮಾತಾಡಕ್ಕೆ ಬಂದಿರೋದು, ನಾವು ಬೇರೆಯವ್ರ ಹತ್ರ ಎಲ್ಲ ಖಾತೆದಾರರ ಹತ್ರ ಮಾತಾಡ್ತಕ್ಕಂಥದ್ದು. ಅನವಶ್ಯಕವಾಗಿ ಬಂದಿರೋರ ಹತ್ರ ನಾವು ಮಾತಾಡ್ಲಿಕ್ಕೆ ಸಿದ್ರಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ನಿಗದಿ ಮಾಡಿ ಹೊರಟೋಗಿದ್ದಾರೆ. ಆದರೂ ಸಹಿತ ನಾವೇನು ಮಾಡಿದ್ವಿ, ಇದು ಸಾಕಾಗೋದಿಲ್ಲ, ಅನ್ಯಾಯ ಅಂತ ಹೇಳ್ಬಿಟ್ಟು ನಾವು ಮನವಿಯನ್ನು ಕೊಟ್ವಿ, ಇನ್ನೂ ಹೆಚ್ಚಿನ ಬೆಲೆ ಮಾಡಬೇಕಂತ ಹೇಳ್ಬಿಟ್ಟು. ಇದೇನಾದರೂ ಇವತ್ತು ಅನ್ಯಾಯ ಆಗಿದೆ ಅಂದರೆ ಯಾವುದು ನಟನಾಯಕನಹಳ್ಳಿದು, ಅದು ನೇರ ಹೊಣೆಗಾರರು ಮೊನ್ನೆ ಗಲಾಟೆಗೆ ಹೋಗಿದ್ರಲ್ಲ ಅವರೇ, ಆ ರೈತ ಸಂಘದ ಮುಖಂಡರು, ಮಾಜಿ ಶಾಸಕರು ರಾಜಣ್ಣವರು, ಉಳಿದಂಥವ್ರು ಆಗಿರ್ತಾರೆ. ಇದಕ್ಕೆ ರೈತರನ್ನ ಹಾಳು ಮಾಡಿರ್ತಕ್ಕಂಥದ್ದು ಒಂದು ಕೀರ್ತಿ ಅವರಿಗೆ ಸಲ್ಲುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಸರ್. ಅದಾದ ನಂತರ ಮತ್ತೆ 9ನೇ ತಾರೀಕು ಏನಾಯಿತು, ನಮ್ಮ ಹೆಣ್ಣಂಗೂರು ಇತ್ತು, ಬಸವಪಟ್ಟಣ ಇತ್ತು. ಬಸವಪಟ್ಟಣದ್ದು ಅದೇ ಆಯಿತು. ಯಾಕಂದರೆ ಇವರೇನು ಮಾಡಿದ್ರು ಹಿಂದೆ ಅದನ್ನೇ ಆಯಿತು, ಅದೇ ಬೆಲೆಗೆ ನಿಗದಿಪಡಿಸಿದ್ರು. ಇನ್ನೊಂದು 5 ಲಕ್ಷ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಆನಂತರ ಹೆಣ್ಣಂಗೂರು ಇದು ಎಲ್ಲ ಇದ್ದಾಗ ಅದು ಏನಾಗಿದೆ, 1.30 ಮಾಡ್ತೀವಿ ಅಂತಕ್ಕಂಥದ್ದು. ಇಷ್ಟೆಲ್ಲ ಇವತ್ತು ಸಮಸ್ಯೆ ಆಗಬೇಕಾದ್ರೆ, ಬೆಲೆ ಕಡಿಮೆ ಆಗಬೇಕಾದ್ರೆ ನೇರ ಹೊಣೆಗಾರರು ರಾಜ್ಯ ರೈತ ಸಂಘ ಅಂತ ಏನು ಹೇಳ್ತಿದ್ರು ಬೈರೇಗೌಡರು ಬಣ ಮತ್ತು ಅವರ ಅನುಚರರು ಅಂತ ಹೇಳಿದ್ರು. ಇನ್ನೊಂದು ಪ್ರಶ್ನೆ ಏನಂದ್ರೆ, ಇಲ್ಲಿ ಪ್ರತಿಭಟನೆ ರೈತರಿಗೋಸ್ಕರ ನಡೀತಾ ಇಲ್ಲ. ಇದು ಪ್ರತಿಭಟನೆ ಇದು ರಾಜಕೀಯವಾಗಿ ಮತ್ತೆ ವೈಯಕ್ತಿಕವಾಗಿ ಹೆಸರು ಪ್ರಸ್ತಾಪನೆ ಮಾಡಿ ಹೆಂಗಂದ್ರೆ ನೀಚವಾಗಿ ಮಾತಾಡ್ತಾರೆ ಅನ್ನೊಂದು ಸರ್. ಈಗ ನಾವು ಬೇಡಿಕೆಗಳೆಲ್ಲಿದೆ ತಮಗಾಗಲೇ ಏನಂತ, ಬೇಗ ಏನು ದರ ನಿಗದಿ ಮಾಡಬೇಕು, ರೈತನ ಕರೆದು ಸಭೆ ಕರಿಬೇಕು ಅಂತ ನಾವು ಒಂದು ಮನವಿ, ನಮ್ಮದು ಮೊದಲೇ ಆದ್ಯತೆ ಅದೇ ಹೇಳಿದ್ದೀವಿ. ಅನ್ನೋದು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲೇಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಈಗ ನಾವು ಅಲ್ಲಿಗೆ ವೈಯಕ್ತಿಕವಾಗಿ ಯಾಕೆ ಎಲ್ಲಿ ಮಾತಾಡಿದ್ದೀವಿ ನಾವು? ಅಲ್ಲ ನೀವಲ್ಲ, ವಿರೋಧ ಅಲ್ಲ ಮಾತಾಡಿದ್ದಾರೆ ಅವ್ರು, ಪಾಪ ಮಾತಾಡಲಿ, ಅವರು ವೈಯಕ್ತಿಕವಾಗಿ ತಗೊಂಡಿದ್ದಾರೆ. ಯಾಕಂದರೆ ಕೈಲಾಗದನ್ನು ಮೈ ಪರ್ಚ್ಕೊಂಡು ಅಂತ ಹೇಳ್ಬಿಟ್ಟು ಅವರು ಇದುವರೆಗೂ ಅಂಕಿ ಅಂಶಗಳ ಪ್ರಕಾರ ಕೊಟ್ಟಿದ್ದಾರೆ ಮಾಧ್ಯಮದ ಮುಂದೆ. ಬರೀ 2830 ಎಕರೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಯಾರಪ್ಪಂದು 2830 ಎಕರೆ ಅಂತ ನಾನು ಕೇಳಿದ್ದೀನಿ, ನಿಜನೇ. 1200 ಎಕರೆ ಸರ್ಕಾರಿ ಜಮೀನಿದೆ, 525 ಎಕರೆ PSL ಕಂಪ್ನಿ ಇದೆ. 1800 ಆಯಿತು. ನಾವೊಂದು 350 ಎಕರೆ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀವಿ. ಬೇಕಾಗಿರ್ತಕ್ಕಂಥ 2330 ಎಕರೆ, ಯಾಕಂದ್ರೆ ನೀರಾವರಿನೂ ಬಿಟ್ಟಿದ್ದಾರೆ. 580 ಎಕರೆ, 530 ಎಕರೆ ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಇವರು 2800 ಎಕರೆ ಎಲ್ಲಿ ಬಂತು ಇವ್ರದ್ದು ಫಲವತ್ತಾದ ಕೃಷಿ ಭೂಮಿ ಅಂತಕ್ಕಂಥದ್ದು? ಸರ್ಕಾರ ಮಧ್ಯಪ್ರವೇಶ ಯಾಕೆ ಮಾಡ್ತಾ ಇಲ್ಲ ಸರ್? ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಾಗಿತ್ತು. ಯಾಕಂದ್ರೆ ಅನೇಕ ದಿನಗಳಾಯ್ತು ಸರ್, ಮಧ್ಯಪ್ರವೇಶ ಮಾಡ್ಬೋದಾಗಿತ್ತು, ಅದು ಅವ್ರಿಗೆ ವಿವೇಚನೆಗೆ ಬಿಟ್ಟಿತ್ತು. ಈಗ ನಾವೇನು ಬೇಡಿಕೆ ಇಟ್ಟಿದ್ವಿ, ದರ ನಿಗದಿ ಮಾಡಲೇಬೇಕು, ರೈತರ ಸಭೆ ಕರಿಬೇಕಂತ ಹೇಳ್ಬಿಟ್ಟು ನಮಗೆ ಸ್ಪಂದಿಸಿದೆ. ಆದರೆ ಬೆಲೆ ಸಾಕಾಗಿಲ್ಲ, ಕೇಳ್ತೀವಿ. ಆನಂತರ ನಿನ್ನೆ ಶಾಸಕರನ್ನು ಭೇಟಿ ಮಾಡಿ, ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿ, MB ಪಾಟೀಲ್ ಅವ್ರನ್ನ ಭೇಟಿ ಮಾಡಿ, ಎಲ್ಲ ಹಳ್ಳಿಯ ರೈತರು ಒಂದು 400 ಜನ ಹೋಗಿ, ಸರ್ ಬೆಲೆ ಸಾಕಾಗಲಿಲ್ಲ, ಬೆಲೆ ಜಾಸ್ತಿ ಮಾಡಿಕೊಡಿ ಅಂತಕ್ಕಂಥ ಒಂದು ಮನವಿಯನ್ನು ಕೊಟ್ಟಿದ್ವಿ. ಅದಕ್ಕೆ ವೈಯಕ್ತಿಕವಾಗಿ ಅವನು ಯಾವನೊಬ್ಬರು ಮಾತಾಡಿರ್ತಾರೆ, ಅವ್ನು ರೈತ ಮುಖಂಡನ ಯಾವನೋ ಅವ್ನಿಗೆ ಇದೇ ಭಾಷೆಯಲ್ಲಿ ಹೇಳ್ತಿದ್ದೆ, ಏನೋ ಸಚಿವರಿಗೆ ಸಚಿವ ಸ್ಥಾನ ಹೊರಟೋಗುತ್ತೆ ಇವ್ರು ಹೋಗಿ ಅಂತಕ್ಕಂಥ ಮಾತಾಡಿದಂತೆ. ಅವನ ಯೋಗ್ಯನ ಗೊತ್ತಿರಬೇಕು. ನಾವು ಸನ್ಮಾನ ಮಾಡಿ ಏನು ಅವ್ರ ಹತ್ರ ಕಮಿಷನ್ ತಗೊಂಡು ಬರೋಕ್ಕೆ ಹೋಗಿಲ್ಲ. ಏನು ಸರ್, ನಾವು ಜೀವನಕ್ಕಾಗಿ ಚಾಲವಾಗಿರತ್ತಾರಲ್ಲ ಅವನ ಥರ ನಾವು ರೈತರ ಪರ ಹೋಗಿ ಬೆಲೆ ಹೆಚ್ಚು ಮಾಡಿರಿ, ಸಾಕಾಗಿಲ್ಲ ಅಂತ ಕೇಳಿದ್ದೀವಿ. ಹೋಗ್ತಾ ಇದ್ರೆ ಅವ್ರಿಗೆ ಕೇಳಕ್ಕೆ. ಆನಂತರ ನೆಕ್ಸ್ಟ್ ಈಗೇನು ನೀವೇನಿದ್ರೆ ವೈಯಕ್ತಿಕವಾಗಿ ನಿಂದನೆ ಮಾಡ್ತಾರಂತಕ್ಕಂಥದ್ದು, ನಾನು
ಆ ವಿರೋಧಿ ಬಣದವ್ರಿಗೆ ಹೇಳ್ತಕ್ಕಂಥದ್ದಷ್ಟೇ. ಈಗ ಸರ್ಕಾರ 1.20, 1.30 ಅಂತ ಹೇಳಿದ್ರೆ ನಾವಿನ್ನೂ ಬೆಲೆ ಜಾಸ್ತಿ ಮಾಡಬೇಕು. ನಾವು ಅವ್ರ ಜಮೀನನ್ನು ನಾವು ಕೇಳ್ತಿಲ್ಲ. ಸರ್ಕಾರಿ ಜಮೀನು ತಗೊಳ್ಳಿ, ನಾವೇನೋ ಒಂದು 500 ಎಕರೆ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀವಿ, ಅದನ್ನು ತಗೊಂಡು ಮಾಡಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದೀವಿ. ಈಗ ಅದಕ್ಕೆ ಅವ್ರು ಅಡ್ಡಗಾಲಾಗ್ತಿದ್ದಾರೆ. ಅವ್ರ ಜಮೀನಿಗೆ ಅವರು ಭದ್ರಾಗಿರ್ಬೇಕು ಹೊರತು ಈ ರೈತರಿಗೆ ಜಮೀನಿಗೆ ಅವ್ರಿಗೂ ಸಂಬಂಧ ಇಲ್ಲ. ಇವ್ರ ವಂಶಸ್ಥರೇನಲ್ಲ ಅವರು. ಇವ್ರ ಅನುವಂಶ ಏನಾದ್ರು ಇದ್ದರೆ ಅವರು ಇವ್ರ ಜಮೀನಿಗೆ ಸ್ಟೇ ತರಲಿಕ್ಕೆ ಹೋಗಿ ಇವ್ರ ಜಮೀನು ಬಗ್ಗೆ ಮಾತಾಡ್ತಾರೆ. ಹಾಗೂ ಏನಾದರೂ ಅವ್ರಿಗೆ ಯೋಗ್ಯತೆ ಇದ್ದರೆ ಆ ವೇದಿಕೆ ಮೇಲೆ ಮಾತಾಡ್ತಕ್ಕ ಅವ್ರು ಯಾರಿಗೆ ಆಗಿರ್ಬೋದು, ಈ ರೈತರು ಜಮೀನು ಕೊಡ್ತಾರೆ, ಎಕರೆಗೆ 2 ಕೋಟಿ ಕೊಡೋಕ್ಕೆ ಹೇಳಿ, ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ 2 ಕೋಟಿ ಕೊಡಲಿ, ಒಂದು ಕುಟುಂಬಕ್ಕೆ ಒಂದು ನೌಕರಿ ಕೊಡಿ, ಯೋಗ್ಯತೆ ಇದ್ರೆ ಮಾತಾಡೋಕ್ಕೆ ಹೇಳಿ. ಇಲ್ಲ ಅಂದರೆ ಅವ್ರ ಜಮೀನು ಮಾತ್ರ ಅವರು ಹೋರಾಟ ಮಾಡಲಿ. ಅಲ್ಲೇನು ಬರ್ತಕ್ಕಂಥ ಮುಖಂಡರಿರ್ಬೋದು, ವಾಸ್ತವಾಂಶ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ರೈತರ ಜಮೀನು ಉಳಿಸುವಂಥ ಪ್ರಯತ್ನ ಮಾಡಲಿ ಅಷ್ಟೇ. ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಜೊತೆಯಲ್ಲಿರ್ತಕ್ಕಂಥ ರೈತರ ಬಗ್ಗೆ ಮಾತಾಡ್ತಕ್ಕಂಥ ರೈತಕತೆ ಅವ್ರಿಗೆ ಯಾರು ಇಲ್ಲ ಅಂತ ಹೇಳ್ತೀವಿ. ಏನಾದರೂ ಮಾತಾಡೋಂಥ ಒಂದು ಯೋಗ್ಯತೆ ಇದ್ದರೆ ಇಲ್ಲ, ಅವ್ರು ಜಮೀನು ಕೊಡ್ತಾರೆ, ಏನಪ್ಪ ಕೊಡ್ತೀರೇನ್ರಿ? 2 ಕೋಟಿ ಕೊಟ್ಟರೆ ಕೊಡ್ತೀರಲ್ವಾ? ಉದ್ಯೋಗ ಕೊಟ್ಟರೆ ಕೊಡ್ತೀರಲ್ವಾ ಅಲ್ವಾ? ಇದು ಸರ್ ನಮ್ಮ ವೇದವಾಕ್ಯ. ಅವ್ರ ಯೋಗ್ಯತೆ ಇದ್ದರೆ ವೈಯಕ್ತಿಕವಾಗಿ ಮಾತಾಡ್ತಕ್ಕಂಥದ್ದಲ್ಲ. ಜಮೀನು ಕೊಡೋಕ್ಕೆ ಸಿದ್ಧವಾಗಿದ್ದಾರೆ, ಯೋಗ್ಯತೆ ಇದ್ರೆ ತಗೊಳ್ಳೋಕೆ ಹೇಳಿ. ಇಲ್ಲ ಅವ್ರ ಹೋರಾಟ ಅವ್ರು ಮಾಡೋಕ್ಕೆ ಹೇಳಿ. ನಾವು ಸರ್ಕಾರ ಕೊಡೋಕೆ ಸಿದ್ಧವಾಗಿದ್ದೀವಿ. ಸರ್ಕಾರ ಏನು ಒಂದು ಉದ್ಯೋಗ ಕೊಡಲಿ, ಇನ್ನೂ ಹೆಚ್ಚಿನ ಬೆಲೆ ನೀಡಲಿ ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ಹಾಕ್ತಿದ್ದೀವಿ ಹೊರತು ನಾವು ಯಾವ ವೈಯಕ್ತಿಕವಾಗಿ ಅವ್ರ ವಿರುದ್ಧ ಆಗಿ ಹೋರಾಟ ಮಾಡ್ತಿಲ್ಲ. ಇದು ಸ್ಪಷ್ಟೀಕರಣ ಇದೆ ಸರ್. ಏನಾದಿದ್ರೆ ಕೇಳ್ಬೋದು ಸರ್. ಮೇ ಬಿ ಸೊ ನಮ್ಮ ಹೋರಾಟ ಜಯ ಆಗಿದೆ, ಅವ್ರ ಹೋರಾಟ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಬಿದ್ದಿದ್ದಾರೆ. ಈ ಕಡೆ ಯಾರೋ ಒಬ್ರು ನಮ್ಮ ರೈತ ಮಿತ್ರರು ಹೇಳ್ತಾ ಇದ್ರು, ಸೊ ಕೊಡ್ಸೋ ಥರ ಇದ್ದಾರೆ, ನಮಗೂ 5 ಕೋಟಿ ಕೊಡಿಸ್ಬಿಡಿ, ನಾವು ಬಂದ್ಬಿಡ್ತೀರಿ ನಿಮ್ಮ ಜೊತೆ ಅಂದ. ಅಲ್ಲಿಗೆ ಅವರು ಸೋಲು ಒಪ್ಕೊಂಡಂಗೆ ಆಯಿತು. ಇಷ್ಟು ದಿನ ಹೋರಾಟ ಮಾಡಿ ಸುಮಾರು 30 ದಿನಗಳಂತ ಹೇಳ್ತಾ ಇದ್ದಾರೆ. ಸೊ ಆ ಹೋರಾಟ ಮಾಡಿ ಪ್ರಯೋಜನ ಇಲ್ದಿರ ಆಗೋಯ್ತು. ಹೇಳ್ತಾ ಇದ್ದಾರೆ ರೈತ ಮಿತ್ರರು 5 ಕೋಟಿ ಕೊಡಿಸಿ ನಾವು ಕೊಡೋದಕ್ಕೆ ರೆಡಿ. ಸೊ ನಮ್ಮ ಮಿತ್ರರೊಬ್ರು ಹೇಳಿದ್ರು, ಆದ್ರೆ ನಿಮ್ ಪ್ರಕಾರ ಅವ್ರಿಗೆ ಜಮೀನ್ಗೆ 5 ಕೋಟಿ ಕೊಟ್ರೆ ಅವರ ಧರಣಿ ಇಲ್ಲಿಗೆ ಇದೆ. ಇಷ್ಟು ದಿನ ಧರಣಿ ಮಾಡಿದ್ದು ಪ್ರಯೋಜನ ಆದ್ರೆ ಏನು ಅಂದ್ರೆ ಅವ್ರು ಕಾಯ್ತಾ ಇರೋದು ಬರೀ ದುಡ್ಡುಗೋಸ್ಕರ. ಆತರ ಇತ್ತು ಅಂತ ಹೇಳಿದ್ರೆ ನಮ್ಮ ಜೊತೆ ಸೇರಿಸಿ ಬರ್ಬೋದಿತ್ತಲ್ಲ ಸರ್. ಎಲ್ಲ ಸೇರಿ ಬಂದು ಕೊಡ್ತಾ ಇದ್ದೀರಿ, ದುಡ್ಡು ಜಾಸ್ತಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಇಷ್ಟೊಂದು 30 ದಿನ ಪಾಪ ಸಣ್ಣ ಮಕ್ಕಳು ಮನೆಯಲ್ಲಿರ ಹೆಂಗಸರನ್ನೆಲ್ಲ ಕರ್ಕೊಂಬಂದು ರಾತ್ರಿ ಹಗಲು ಅಂದಿರ ತಗೊಂಬಂದು ಇಲ್ಲೇ ಕುದುರಿಸ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಏನು ಕೊಡ್ತಾರೆ ಉತ್ತರ ಇವರೇ ಕೊಡ್ಲಿ. ಇಷ್ಟು ದಿನ ಸುಮ್ಮನೆ 5 ಕೋಟಿ ಕೊಟ್ಟರೆ ನಾವು ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾವು ಮಾಧ್ಯಮ ಮಿತ್ರರು. ಇಷ್ಟು ದಿನ ಸುಮ್ಮನೆ ಇಟ್ಬಿಟ್ಟು ಇವಾಗ ಯಾಕೆ ಕ್ವಶನ್ ಬರ್ತಾ ಇದೆ ಆನ್ಸರ್ ಹೇಳ್ತಾ ಇದ್ದಾರೆ ಅಂತ ತಾವು ಈ ಮೂಲಕ ಅವ್ರನ್ನ ಕೇಳಬೇಕಂತ ತಮ್ಮಲ್ಲಿ ನಾವು ಬಯಸ್ತಾ ಇದ್ದೀವಿ. ಸೊ ಈ ಕ್ವಶನ್ ಖಂಡಿತವಾಗಿ ನೀವು ಕೇಳಲೇಬೇಕಾಗುತ್ತೆ ಸರ್. ಜಮೀನು ಸರ್ ನಮ್ದು 2.5 ಎಕರೆ ಇದೆ. 2.5 ಎಕರೆ ಇದೆ. ಅದರಲ್ಲಿ ಫಲವತ್ತಾದ ಭೂಮಿ ಅನ್ನೋದಕ್ಕಿಂತ ಬಡ ಭೂಮಿ ಹೆಚ್ಚಾಗಿದೆ. ಯಾಕೆಂದರೆ ನಮ್ಮ ಜಮೀನು ಕಡೆ ಆದಷ್ಟು ಫಾರೆಸ್ಟೇ ಇರೋದು. ಸುಮಾರು ಏನಿಲ್ಲ ಅಂದ್ರೆ 1200 ಎಕರೆ 1300 ಎಕರೆಗೆ ಹೆಚ್ಚು ಫಾರೆಸ್ಟೇ ಇದೆ. ಅದರಲ್ಲಿ ನೀಲಗಿರಿ ಜಾಸ್ತಿ ಇತ್ತು, ನೀರಿನಂಶ ಜಾಸ್ತಿ ಡ್ರೈ ಹಾಕ್ಕೊಂಡಿತ್ತು. ಇವತ್ತಿನ ದಿನದಲ್ಲಿ ನಮ್ಮ ಭೂಮಿಯಲ್ಲಿ ಡ್ರಿಲ್ ಮಾಡಿದ್ರೂ ಡ್ರಿಲ್ ಆಗ್ತಾ ಇಲ್ಲ. ಯಾಕಂತಂದರೆ 3,000 ಅಡಿ 2,500 ಅಡಿ ಡ್ರಿಲ್ಗೆ ಹೋಗ್ತಾನೆ ಇದೆ. ಇವತ್ತು 1 ಇಂಚ್ ಬಂದಾಗ ಎಷ್ಟು ವರ್ಷ ಅಂತ ಗ್ಯಾರಂಟಿ ಕೊಡ್ತೀವಿ. ಇವತ್ತು ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಹೇಳಿದ್ದಾರೆ, ಇವತ್ತು ಏನೋ ಒಂದು ಗುಟ್ಕಾಲಲ್ಲಿ ಇಟ್ಕೊಂಡು ಒಂದು ಇದೇ ಪ್ರಶ್ನೆ ಅವ್ರು ಏನಂತ ಪ್ರಶ್ನೆ ಮಾಡಿದಾರಂದ್ರೆ, ಇವಾಗ ಹುಲ್ಲಿದೆ, ನೀವು ಧರಣಿ ಮಾಡೋ ಮುಂದೆ ಹುಲ್ಲು ಇಟ್ಟಿದ್ದೀರಾ, ಇಷ್ಟು ಅಂತ ಭೂಮಿಯಲ್ಲಿ ಅಂತ ಹುಲ್ಲು ಬೆಳೀತಾ ಇದೆ, ನಾವೇನು ಗೊಬ್ಬರ ಆಗ್ತಾ ಇಲ್ಲ ಏನಿಲ್ಲ. ಆದ್ರೆ ಅವು ಇವ್ರು ನೋಡಿದ್ರೆ ಬರಡು ಭೂಮಿ ಫಲವತ್ತಾದ ಭೂಮಿ ಅಲ್ಲ ಅಂತ ಹೇಳ್ಬಿಟ್ಟು ಭಾಷಣ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಂತ ಹೇಳ್ತೀರಾ ಸರ್? ನೀವು ಇದೇ ವಿಚಾರವಾಗಿ ಯಾಕಂತಂದ್ರೆ ಇವತ್ತು ಬಾದೂಲ್ ಅನ್ನೋದು ಯಾಕೆ ಕೊಂಡ್ಕೊಂಡು ಹೋಗ್ತಾರೆ. ಮೊದಲು ಆಗಿನ ಕಾಲದಾಗ ಅಂದ್ರೆ ಒಂದು ಗುಡ್ಸ್ಲ ಅನ್ನೋದು ಆಗ್ತಾ ಇದ್ರು. ಇವತ್ತು ಪ್ರತಿಯೊಬ್ಬರು ಮೋಲ್ಡ್ ಮನೆ ಮಾಡ್ತಾವ್ರೆ, ಶೀಟ್ ಮನೆ ಮಾಡ್ತಾ ಇದ್ರೆ. ಆ ಬಾದೋಲ್ ಯಾರು ಕೊಂಡ್ಕೊಂಡು ಅಲ್ಲ, ಬಾದೋಲ್ ಅಂತಲ್ಲ, ಮಾಮೂಲಿ ಬೇರೆ ಬೆಲೆಯನ್ನು ಬೆಳಿಬಹುದು ಅಂತ ಅವರು ಪ್ರಸ್ತಾವನೆ ಬರ್ತಾ ಇದ್ದಾರೆ. ವಾಟರ್ ಸೋರ್ಸ್ ಬೇಕಲ್ಲ ಸರ್? ಓಕೆ, ಇವತ್ತು ಬೇರೆ ಮರ ಬೆಳಿಬೇಕಂತಂದ್ರೂ ಅದಕ್ಕೆ ನೀರಿನಂಶ ಬೇಕೇ ಬೇಕಲ್ವಾ? ಇವತ್ತು 1 ಇಂಚ್ ನೀರಿನಲ್ಲಿ ಏನು ಒಂದು ಟ್ಯಾಂಕರ್ ಮುಖಾಂತರ ಎಷ್ಟೊಂದು ನಾವು ನೀರು ಪೂರೈಸಕ್ಕಾಗುತ್ತೆ? ಇವಾಗ ಹೇಳಿ ಸರ್, ನಿಮ್ಮ ಮುಂದಿನ ನಡೆ ಏನು? ನೀವು ಧರಣಿ ಇನ್ನು ಎಷ್ಟು ದಿನ ಮುಂದುವರಿಬಹುದು ಸರ್? ಇದು ನಮಗೆ ಸೂಕ್ತವಾದ ಒಂದು ಪರಿಹಾರ ಸಿಗಂಟ ನಮ್ಮ ಧರಣಿ ಮುಂದುವರಿಸ ಜಮೀನು ಕೊಡೋಕೆ ಸಿದ್ಧವಾಗಿದ್ದೀವಿ. ನಾವು ಸರ್ಕಾರದಿಂದ ನಿಗದಿತ ಬೆಲೆ ಸಿಕ್ಕಿದ್ರೆ ನಾವು ಖಂಡಿತ ಹೋರಾಟವನ್ನು. ಸರ್ ನಿಮ್ಮ ಹೆಸರು ಊರು? ಮಳಮಾಚಳಿ. ನಮ್ಮದು ಮಲ್ಮಾಚ್ನಲ್ಲಿ. ನಿಮ್ಮದು ಜಮೀನು ಎಷ್ಟಿದೆ ಸರ್ ಅಲ್ಲಿ?
ನಮ್ದು ಇಲ್ಲ ಜಮೀನಿಲ್ಲ ಬೆಂಬಲ ಕೊಡಕ್ಕೆ ಬೆಂಬಲ ಬಂದಿಲ್ಲ. ಕೊಡೋದು.